ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಪ್ರಾಪರ್ಟಿ ಲಾ ಅಥವಾ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಅಥವಾ ಆಸ್ತಿ ಕಾನೂನು ಅಲ್ಲಿ ಅಳವಡಿಸಿರುವಂತಹ 5 ಯೂನಿಟ್ಗಳನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುವನಂತೆ. 5 ಯೂನಿಟಲ್ಲಿ ಯಾವ ಟಾಪಿಕ್ ಮೇಲೆ ನಮಗೆ ರೈಸ್ ಮಾಡಿದ್ದಾರೆ, ಯಾವುದು ಇಂಪಾರ್ಟೆಂಟು, ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಿಮಗೆ ಸ್ವತ್ತು ಅಂತ ಅಂದರೆ ಒಂದು ಪ್ರಶ್ನೆ ಬರ್ಬೋದು. ಸ್ವತ್ತು ಅಂದರೆ ಏನು, ಅದು ಚರ ಸ್ವತ್ತು ಅಥವಾ ಸ್ಥಿರ ಸ್ವತ್ತನ್ನು ಯಾವ ರೀತಿ ಹಸ್ತಾಂತರ ಮಾಡಬಹುದು, ಈ ಅಧಿನಿಯಮದಲ್ಲಿ ಯಾವ ರೀತಿ ಅಳವಡಿಸಿದ್ದಾರೆ, ಅದರ ಪ್ರಯೋಜನಗಳೇನು, ಅದರ ಅನುಕೂಲಗಳೇನು ಎಂಬುದನ್ನು ಅಥವಾ ಅದರ ಉದ್ದೇಶ, ಅದರ ವ್ಯಾಪ್ತಿ, ಸ್ವರೂಪ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವಂತೆ. ಅದಕ್ಕಿಂತ ಮುಂಚೆ ನಿಮಗೆ ಸ್ವತ್ತು ಹಸ್ತಾಂತರ ಅಂದರೆ ಏನು ಗೊತ್ತಾಗಬೇಕು, ನಿಮಗೆ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳೇ. ಸ್ವತ್ತು ಹಸ್ತಾಂತರ ಅಂದರೆ ಒಬ್ಬ ಜೀವಿತ ವ್ಯಕ್ತಿಯು ಒಬ್ಬ ಅಥವಾ ಹೆಚ್ಚಿನ ಜೀವಿತ ವ್ಯಕ್ತಿಗಳಿಗೆ ಅಥವಾ ತನಗೆ ಮತ್ತು ಒಬ್ಬ ಅಥವಾ ಹೆಚ್ಚಿನ ಜೀವಿತ ವ್ಯಕ್ತಿಗಳಿಗೆ ವರ್ತಮಾನದಲ್ಲಿರುವ ಅಥವಾ ಭವಿಷ್ಯದಲ್ಲಿರುವ ಸ್ವತ್ತನ್ನು ಹಸ್ತಾಂತರಿಸುವುದು ಮತ್ತು ಇಂಥ ಒಂದು ಕೃತ್ಯವನ್ನು ಮಾಡುವುದು. ಅರ್ಥ ಆಯ್ತಲ್ವಾ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನು ಹೇಳುವಂಥ ಪದಗಳ ಮೇಲೆ ಗಮನ ಇರಲಿ. ಸ್ವತ್ತು ಹಸ್ತಾಂತರಣವೆಂದರೆ ಒಬ್ಬ ಜೀವಿತ ವ್ಯಕ್ತಿಯು ಒಬ್ಬ ಅಥವಾ ಹೆಚ್ಚಿನ ಜೀವಿತ ವ್ಯಕ್ತಿಗಳಿಗೆ ಅಥವಾ ತನಗೆ ಮತ್ತು ಒಬ್ಬ ಅಥವಾ ಹೆಚ್ಚಿನ ಜೀವಿತ ವ್ಯಕ್ತಿಗಳಿಗೆ ವರ್ತಮಾನದಲ್ಲಿರುವ ಅಥವಾ ಭವಿಷ್ಯದಲ್ಲಿರುವ ಸ್ವತ್ತನ್ನು ಹಸ್ತಾಂತರಿಸುವುದು ಮತ್ತು ಇಂಥ ಒಂದು ಕೃತ್ಯವನ್ನು ಮಾಡೋದಕ್ಕೆ ನಾವು ಸ್ವತ್ತು ಹಸ್ತಾಂತರಣ ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳು. ಓಕೆನಾ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಫಸ್ಟ್ನೇ ಯೂನಿಟಲ್ಲಿ ನೋಡೋದಾದರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬೈ ಆಕ್ಟ್ ಆಫ್ ಪಾರ್ಟೀಸ್ ಇಂಟರ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ಸ್ವತ್ತಿನ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಾಮಾನ್ಯ ತತ್ವಗಳು, ಅದು ಪಕ್ಷಗಾರರ ನಡುವೆ. ಅರ್ಥ ಮಾಡ್ಕೊಳ್ಳಿ, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬೈ ಆಕ್ಟ್ ಆಫ್ ಪಾರ್ಟೀಸ್ ಅಂತ ಹೇಳಿದ್ದಾರೆ. ಸ್ವತ್ತಿನ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಾಮಾನ್ಯ ತತ್ವಗಳು ಪಕ್ಷಗಾರರ ನಡುವೆ. ಓಕೆನಾ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಅಂಡ್ ಮೀನಿಂಗ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ. ಇಂಪಾರ್ಟೆಂಟ್ ಕ್ವಶನ್ಸು. ಇಮ್ಮೂಬಲ್ ಮೇಲೆ ನಿಮಗೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ ಆತ್ಮೀಯ ವಿದ್ಯಾರ್ಥಿಗಳಿಗೆ. ನಾನು ಹೇಳುವಂಥ ಪದಗಳ ಮೇಲೆ ಗಮನ ಹರಿಸಿ. ಕಾನ್ಸೆಪ್ಟ್ ಅಂಡ್ ಮೀನಿಂಗ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ, ಪರ್ಸನ್ಸ್ ಕಂಪೆಟೆಂಟ್ ಟು ಟ್ರಾನ್ಸ್ಫರ್ ಆಪರೇಷನ್ಸ್ ಆಫ್ ಟ್ರಾನ್ಸ್ಫರ್ಸ್ ಮೀನ್ಸ್ ಹಂಗಂದ್ರೆ ಸ್ಥಿರ ಸ್ವತ್ತಿನ ಅರ್ಥ, ಪರಿಕಲ್ಪನೆ ಮತ್ತು ಸ್ಥಿರ ಸ್ವತ್ತಿನ ಹಸ್ತಾಂತರಣ ಅದು ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವನಂತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಂಡೀಷನ್ಸ್ ರಿಸ್ಟ್ರೈನಿಂಗ್ ಅಲಿನೇಷನ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ರೆಪ್ರೆಸೆಂಟ್ ಟು ದಿ ಇಂಟ್ರೆಸ್ಟ್. ಭಾರಿ ಇಂಪಾರ್ಟೆಂಟು, ತುಂಬ ರಿಪೀಟೆಡ್ ಆಗ್ತಾ ಇರ್ತದೆ ಕ್ವಶನ್ಸ್ ಇದು. ರಿಸ್ಟ್ರಿಕ್ಷನ್ಸ್ ರೆಪ್ರೆಸೆಂಟ್ ಟು ದಿ ಇಂಟ್ರೆಸ್ಟ್ ಮೀನ್ಸ್ ಆಸಕ್ತಿಗೆ ವಿರೋಧವಾದ ನಿರ್ಬಂಧ. ನೆಕ್ಸ್ಟ್ ನಿಮಗೆ ಕ್ರಿಯೇಟೆಡ್ ರೂಲ್ ಎಗೇನೆಸ್ಟ್ ಪರ್ಪ್ಯೂಚುನಿಟಿ. ಕ್ರಿಯೇಟೆಡ್ ರೂಲ್ಸ್ ಎಗೇನೆಸ್ಟ್ ಪರ್ಪ್ಯೂಚುನಿಟಿ ಮೀನ್ಸ್ ಹಂಗಂದ್ರೆ ಅರ್ಥ ಮಾಡ್ಕೊಳ್ಳಿ, ರೂಲ್ ಎಗೇನೆಸ್ಟ್ ಪರ್ಪ್ಯೂಚುನಿಟಿ ಅಂಡ್ ಎಕ್ಸೆಪ್ಷನ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ನಿರಂತರತೆಯ ವಿರುದ್ಧದ ನಿಯಮ, ನಿರಂತರತೆಯ ವಿರುದ್ಧದ ನಿಯಮ ಮತ್ತು ಅದಕ್ಕೆ ಅಪವಾದಗಳು. ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ಕಂಪಲ್ಸರಿ ಕ್ವಶನ್ಸ್ ಇರ್ತದೆ. ರೂಲ್ ಎಗೇನೆಸ್ಟ್ ಪರ್ಪ್ಯೂಚುನಿಟಿ ಅಂಡ್ ಎಕ್ಸೆಪ್ಷನ್ಸ್. ಅರ್ಥ ಮಾಡ್ಕೊಳ್ಳಿ, ನಿರಂತರತೆಯ ವಿರುದ್ಧದ ನಿಯಮ ಮತ್ತು ಅದಕ್ಕೆ ಅಪವಾದಗಳು. ಇದೇ ನಾವು ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಸೆಕ್ಷನ್ಸ್ 14ರಲ್ಲಿ ನೋಡ್ತೀವಿ. ಓಕೆನಾ. ಅದೇ ಥರ ನೆಕ್ಸ್ಟ್ ಒನ್ ಡೈರೆಕ್ಷನ್ಸ್ ಫಾರ್ ಅಕ್ಯುಮುಲೇಷನ್ಸ್. ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಷನ್ಸ್ ಫಾರ್ ಅಕ್ಯುಮುಲೇಷನ್ಸ್ ಶೇಖರಿಸಿಡುವ ನಿರ್ದೇಶನ. ಇದನ್ನು ಕೂಡ ಸೆಕ್ಷನ್ಸ್ 17 ಡೀಲ್ ಮಾಡ್ತದೆ. ನೆಕ್ಸ್ಟ್ ಒನ್ ವೆಸ್ಟೆಡ್ ಅಂಡ್ ಕಂಟಿನಿಜೆಂಟ್ ಇಂಟ್ರೆಸ್ಟ್. ವೆಸ್ಟೆಡ್ ಅಂಡ್ ಕಾಂಟಿನಿಜೆಂಟ್ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟ್. ವೆಸ್ಟೆಡ್ ಅಂಡ್ ಕಾಂಟಿನಿಜೆಂಟ್ ಇಂಟ್ರೆಸ್ಟು ಮೋಸ್ಟ್ ಕಂಪಲ್ಸರಿ ಕ್ವಶನ್ಸ್ ಇದು. ಸೆಕ್ಷನ್ಸ್ 19 and 21. ಹಂಗಂದ್ರೆ ನಿಹಿತ ಮತ್ತು ಘಟನಾವಲಂಬಿ ಆಸಕ್ತಿ. ನಿಹಿತ ಮತ್ತು ಘಟನಾವಲಂಬಿ ಆಸಕ್ತಿ ವ್ಯಾಖ್ಯಾನಿಸಿ. ನಿಹಿತ ಮತ್ತು ಘಟನಾವಲಂಬಿಯ ವ್ಯತ್ಯಾಸವನ್ನು ತಿಳಿಸಿ ಅಂತ ನಿಮಗೆ ಕೇಳ್ತಾನೆ. ನೆಕ್ಸ್ಟ್ ಒಂದು ವೈಡ್ ಕಂಡೀಷನ್ಸ್. ವೈಡ್ ಕಂಡೀಷನ್ಸ್ ಹಂಗಂದ್ರೆ ಶೂನ್ಯವೆಂದು ಘೋಷಿಸಲ್ಪಟ್ಟ ಷರತ್ತುಗಳು. ರೂಲ್ ಆಫ್ ಅಕ್ಯುರೇಷನ್ಸ್ ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ಸ್ ಆಫ್ ಸಬ್ಸಿಕ್ವೆಂಟ್ ಮೀನ್ಸ್ ಅಂದರೆ ನಮಗೆ ಪೂರ್ವವರ್ತಿ ಷರತ್ತುಗಳು ಇರಬಹುದು, ಉತ್ತರವರ್ತಿ ಷರತ್ತುಗಳು ಅಂತ ನಾವು ಹೇಳ್ತಿದ್ವಿ. ನೆಕ್ಸ್ಟ್ ಒನ್ ನೋಡೋದಾದ್ರೆ ಪ್ರಾಪರ್ಟಿ ಲಾದಲ್ಲಿ ಯೂನಿಟ್ 2 ಅನ್ನು ನೋಡೋದಾದ್ರೆ ಡಾಕ್ಟ್ರಿನ್ ಆಫ್ ಎಲೆಕ್ಷನ್ಸ್. ತುಂಬ ಇಂಪಾರ್ಟೆಂಟು. ಈ ಯೂನಿಟಲ್ಲಿ ಸಿದ್ಧಾಂತಗಳು ಬರ್ತಾವೆ ನಿಮಗೆ ಆತ್ಮೀಯ ವಿದ್ಯಾರ್ಥಿಗಳೇ. ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ಬರೀ ಒಂದೇ ಒಂದು ಸೆಕ್ಷನ್ಸ್ ಮೇಲೆ ಕ್ವಶನ್ಸ್ ರೈಸ್ ಮಾಡಲಾಗಿರ್ತದೆ ಅಥವಾ ಕ್ವಶನ್ಸ್ಗಳು ಬಂದಿರ್ತದೆ. ನಾನು ಹೇಳುವಂತಹ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಎರಡನೇ ಡಾಕ್ಟ್ರಿನ್ ಆಫ್ ಎಲೆಕ್ಷನ್ಸ್ ಮೀನ್ಸ್ ಹಂಗಂದ್ರೆ ಆಯ್ಕೆಯ ಸಿದ್ಧಾಂತ. ಏನು ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಇದೆಯಲ್ಲ, ಸೆಕ್ಷನ್ಸ್ 35ರಲ್ಲಿ ಡಾಕ್ಟ್ರಿನ್ ಆಫ್ ಎಲೆಕ್ಷನ್ ಬಗ್ಗೆ ಕುರಿತು ಚರ್ಚಿಸಲಾಗಿದೆ ಅಥವಾ ವಿವರಿಸಲಾಗಿದೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಟ್ರಾನ್ಸ್ಫರ್ ಬೈ ಓಸ್ಟೆನ್ಸಿಬಲ್ ಅಂಡ್ ಕೋ ಓನರ್ ಅಪ್ರೋಚ್ಮೆಂಟ್ ಅಂತ ನೋಡೋದಾದ್ರೆ ಮೇಲ್ನೋಟದ ಯಜಮಾನ ಮೀನ್ಸ್ ಓಸ್ಟೆನ್ಸಿಬಲ್. ಓಸ್ಟೆನ್ಸಿಬಲ್ ಮೀನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪಲ್ಸರಿ. ಮೇಲ್ನೋಟದ ಯಜಮಾನ ಅಥವಾ ತೋರಿಕೆಯ ಒಡೆಯ ಸೆಕ್ಷನ್ಸ್ 41 ಡೀಲ್ ಮಾಡ್ತದೆ ಅದನ್ನ. ಅದೇ ಥರನ ಕೋ ಓನರ್ ಸಹ ಯಜಮಾನ. ಅಪ್ರೋಪ್ರಿಯೇಟ್ ಅಂದರೆ ವಿಭಜನೆ ಮಾಡುವಿಕೆ. ಅಪ್ರೋಪ್ರಿಯೇಷನ್ಸ್ಮೆಂಟ್ ಮೀನ್ಸ್ ಹಂಗಂದ್ರೆ
ವಿಭಜನೆ ಅಥವಾ ವಿಭಾಗ ಮಾಡುವಿಕೆ ಅಥವಾ ಭಾಗ ಮಾಡುವಿಕೆ ಅಂತ ಕರಿತೀವಿ. ಅದನ್ನು ಸೆಕ್ಷನ್ಸ್ 36 ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒಂದು ಪಿರರಿಟಿ ಆಫ್ ರೈಟ್ಸ್. ಪಿರರಿಟಿ ಆಫ್ ರೈಟ್ಸ್ ಅಂತ ಮೀನ್ಸ್ ಹಂಗಂದ್ರೆ ಹಕ್ಕುಗಳ ಆದ್ಯತೆ ಸೆಕ್ಷನ್ಸ್ 48. ನೆಕ್ಸ್ಟ್ ಒಂದು ನೋಡೋದಾದ್ರೆ ರೆಂಟ್ ಪೇಯ್ಡ್ ಟು ಹೋಲ್ಡರ್ ಅಂಡರ್ ಡಿಫೆಕ್ಟಿವ್ ಟೈಟಲ್. ಹಂಗಂದ್ರೆ ದೋಷಪೂರಿತ ಒಡೆತನವನ್ನ ಹೊಂದಿರುವ ವ್ಯಕ್ತಿಗೆ ಸದ್ಭಾವಯುಕ್ತ ಬಾಡಿಗೆಯ ಸಂದಾಯ. ಅರ್ಥ ಮಾಡ್ಕೊಳ್ಳಿ. ರೆಂಟ್ ಪೇಯ್ಡ್ ಟು ಹೋಲ್ಡರ್ ಅಂಡರ್ ಡಿಫೆಕ್ಟಿವ್ ಟೈಟಲ್ ಹಂಗಂದ್ರೆ ದೋಷಪೂರಿತ ಒಡೆತನವನ್ನ ಹೊಂದಿದ ವ್ಯಕ್ತಿಗೆ ಸದ್ಭಾವಯುಕ್ತ ಬಾಡಿಗೆ ಸಂದಾಯ ಸೆಕ್ಷನ್ಸ್ 15 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಇಂಪ್ರೂವ್ಮೆಂಟ್ಸ್ ಮೇಡ್ ಬೈ ಬೋನಫೈಡ್ ಹೋಲ್ಡರ್. ವಿದುಕ್ತವಲ್ಲದ ಅಧಿಕಾರದಿಂದ ಸದ್ಭಾವಯುಕ್ತವಾಗಿ ಒಂದು ಸ್ವತ್ತಿನ ನಿಯಂತ್ರಣ ಹೊಂದಿದ ವ್ಯಕ್ತಿಯಿಂದ ಮಾಡಲಾದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು. ಓಕೆನಾ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದ್ರೆ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿ. ಇತ್ಯರ್ಥವಾಗದಿರುವ ದಾವೆ. ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇತ್ಯರ್ಥವಾಗದಿರುವ ದಾವೆ ಅಥವಾ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸ್ ಸೆಕ್ಷನ್ಸ್ 52 ಅಂಡರಲ್ಲಿ ಅದನ್ನ ಡೀಲ್ ಮಾಡಿದ್ದಾರೆ. ಆಯ್ತಾನೆ ಫ್ರಾಡುಲೆಂಟ್ ಟ್ರಾನ್ಸ್ಫರ್, ಮೋಸಗಾರಿಕೆ ಹಸ್ತಾಂತರಣ ಅಂಡ್ ಪಾರ್ಟ್ ಪರ್ಫಾರ್ಮೆನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನ ಥರ್ಡ್ ಯೂನಿಟ್ ಅಲ್ಲಿ ನೋಡೋದಾದ್ರೆ ಮಾರ್ಟ್ಗೇಜಸ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ. ಸ್ಥಿರ ಸ್ವತ್ತಿನ ಅಡಮಾನಗಳು ಮತ್ತು ಅದರ ವ್ಯಾಖ್ಯಾನಗಳನ್ನು ನೀಡಲಾಗಿದೆ. ಅದೇ ಥರನೇ ಕೈಂಡ್ಸ್ ಆಫ್ ಮಾರ್ಟ್ಗೇಜಸ್, ಏನು ಅಡಮಾನದ ಪ್ರಕಾರಗಳು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ನಿಮಗೆ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಕೈಂಡ್ಸ್ ಆಫ್ ಮಾರ್ಟ್ಗೇಜ್ ಅಥವಾ ಅಡಮಾನದ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳ್ತಾನೆ ಇರ್ತಾನೆ. ನೆಕ್ಸ್ಟ್ ನಿಮಗೆ ರೈಟ್ಸ್ ಅಂಡ್ ಲಿಯಬಿಲಿಟೀಸ್ ಆಫ್ ಮಾರ್ಟ್ಗೇಜರ್ ಅಂಡ್ ಮಾರ್ಟ್ಗೇಜಿ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮಾರ್ಟ್ಗೇಜರ್ ಅಂಡ್ ಮಾರ್ಟ್ಗೇಜಿ ಅದ್ರ ಯಾರು ಅಂತ ಅರ್ಥ ಮಾಡ್ಕೋಬೇಕು ನಿಮಗೆ. ಮಾರ್ಟ್ಗೇಜರ್ ಅಂದ್ರೆ ಅಡಮಾನಿಯ, ಮಾರ್ಟ್ಗೇಜಿ ಅಂದ್ರೆ ಅಡಮಾನಿತನ ಅಂತ ಹೇಳ್ಬಿಟ್ಟು. ಇವ್ರಿಗೆ ಸಬ್ಸೆಪರೇಟ್ ಆದಂತ ಹಕ್ಕು ಮತ್ತು ಕರ್ತವ್ಯಗಳಿದಾವೆ. ಮಾರ್ಟ್ಗೇಜರ್ಗೆ ಹಕ್ಕು ಮತ್ತು ಕರ್ತವ್ಯಗಳು ಬೇರೆ ಇದಾವೆ, ಮಾರ್ಟ್ಗೇಜಿ ಹಕ್ಕುಗಳೇ ಬೇರೆ ಇದಾವೆ. ತುಂಬಾ ಇಂಪಾರ್ಟೆಂಟ್, ಇದೊಂದು ಕ್ವಶನ್ಸ್ ರೈಸ್ ಆಗಿರುತ್ತೆ ಇದ್ರ ಮೇಲೆ. ನೆಕ್ಸ್ಟ್ ಪಿರರಿಟಿ ಆಫ್ ಸೆಕ್ಯೂರಿಟಿ ಹಂಗಂದ್ರೆ ಆದ್ಯತೆ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಅಥವಾ ಭದ್ರತೆ ಆದ್ಯತೆ ಕಾನೂನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಿಮಗೆ ಮಾರ್ಷಲಿಂಗ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಚಾರ್ಜಸ್. ಮಾರ್ಷಲಿಂಗ್ ಮೀನ್ಸ್ ಕ್ರಯ ನಿರ್ಣಯಿಸುವಿಕೆ. ಅರ್ಥ ಮಾಡ್ಕೊಳ್ಳಿ. ಮಾರ್ಷಲಿಂಗ್ ಅಂದ್ರೆ ಕ್ರಯ ನಿರ್ಣಯಿಸುವಿಕೆ. ಚಾರ್ಜಸ್ ನೆಕ್ಸ್ಟ್ ಮೀನ್ಸ್ ಪ್ರಭಾರ. ಚಾರ್ಜಸ್ ಮೀನ್ಸ್ ಪ್ರಭಾರ. ಇದನ್ನ ಸ್ವತ್ತು ಹಸ್ತಾಂತರ ಅಧಿನಿಯಮ 1882ರಲ್ಲಿ ಡೀಲ್ ಮಾಡೋದು. 1882ರ ಸೆಕ್ಷನ್ಸ್ 100ರಲ್ಲಿ ಡೀಲ್ ಮಾಡಲಾಗಿದೆ. ಆ ಥರ ಮಾರ್ಟ್ಗೇಜಸ್ ಅಥವಾ ಮಾರ್ಟ್ಗೇಜ್ ಅಂತ ಬಂದ್ರೆ ನಿಮಗೆ ಸೆಕ್ಷನ್ಸ್ 58 ಏನ್ ನೆನಪಿರಬೇಕು. ಕೈಂಡ್ಸ್ ಆಫ್ ಮಾರ್ಟ್ಗೇಜಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಾವು ಫೋರ್ತ್ ಯೂನಿಟ್ ಅಲ್ಲಿ ನೋಡೋದಾದ್ರೆ ಏನಿದೆ ಅಂತ ನೋಡೋದಾದ್ರೆ ಸೇಲ್ಸ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ, ರೈಟ್ಸ್ ಅಂಡ್ ಲಿಯಬಿಲಿಟೀಸ್ ಆಫ್ ಸೇಲರ್ ಅಂಡ್ ಬೈಯರ್ ಬಿಫೋರ್ ಅಂಡ್ ಆಫ್ಟರ್ ಕಂಪ್ಲೀಷನ್ಸ್ ಆಫ್ ಸೇಲ್, ಡಿಫರೆನ್ಸ್ ಬಿಟ್ವೀನ್ ಸೇಲ್ ಅಂಡ್ ಕಾಂಟ್ರಾಕ್ಟ್ ಫಾರ್ ಸೇಲ್. ಅರ್ಥ ಮಾಡ್ಕೊಳ್ಳಿ. ಸೇಲ್ಸ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ ಸ್ಥಿರ ಸ್ವತ್ತಿನ ಮಾರಾಟದಲ್ಲಿ ಅಥವಾ ಸ್ಥಿರ ಸ್ವತ್ತಿನ ವಿಕ್ರಯದಲ್ಲಿ, ರೈಟ್ಸ್ ಅಂಡ್ ಲಿಯಬಿಲಿಟೀಸ್ ಹಕ್ಕು ಮತ್ತು ಬಾಧ್ಯತೆಗಳು, ಸೆಲ್ಲರ್ ಮಾರಾಟಗಾರನ ಮತ್ತು ಬೈಯರ್ ಖರೀದಿದಾರನ, ಬಿಫೋರ್ ಅಂಡ್ ಆಫ್ಟರ್ ಏನಿದೆ ಮಾರಾಟಗಾರನು ಮಾರಾಟವನ್ನು ಮಾಡೋದಕ್ಕಿಂತ ಹಕ್ಕು ಮತ್ತು ಕರ್ತವ್ಯಗಳೇ ಬೇರೆ, ಮಾರಾಟ ಆದ್ಮೇಲೆ ಆದಂಥ ಹಕ್ಕು ಮತ್ತು ಕರ್ತವ್ಯಗಳೇ ಬೇರೆ. ಅದೇ ತರನೇ ಖರೀದಿದಾರನು ಆಸ್ತಿಯನ್ನು ಕೊಳ್ಳುವುದಕ್ಕಿಂತ ಮುಂಚೆ ಇರುವಂಥ ಹಕ್ಕು ಮತ್ತು ಕರ್ತವ್ಯಗಳೇ ಬೇರೆ. ಅದೇ ತರನೇ ಕೊಂಡಾದ್ಮೇಲೆ ಖರೀದಿದಾರನಿಗೆ ಇರುವಂಥ ಹಕ್ಕು ಮತ್ತು ಕರ್ತವ್ಯಗಳೇ ಬೇರೆ. ಅದೇ ತರನಿಗೆ ಸೇಲ್, ಡಿಫರೆನ್ಸ್ ಬಿಟ್ವೀನ್ ಸೇಲ್ ಅಂಡ್ ಕಾಂಟ್ರಾಕ್ಟ್ ಫಾರ್ ಸೇಲ್. ಅರ್ಥ ಮಾಡ್ಕೊಳ್ಳಿ. ವಿಕ್ರಯ ಮತ್ತು ವಿಕ್ರಯ ಕರಾರು ಗಳಿಸಿದ ನಡುವಿನ ವ್ಯತ್ಯಾಸ. ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೇಲ್ ಮಾರಾಟ ಅಥವಾ ವಿಕ್ರಯ ತುಂಬಾ ಇಂಪಾರ್ಟೆಂಟ್ ಪದಗಳನ್ನ ಎಕ್ಸಾಮ್ ಅಲ್ಲಿ ವಿಕ್ರಯ ಅಂತಾನೆ ಕೇಳ್ತಾನೆ, ಮಾರಾಟ ಅಂತ ಕೇಳೋದಿಲ್ಲ. ನಾವು ಹೇಳುವಂಥ ಪದಗಳ ಮೇಲೆ ಫೋಕಸ್ ಮಾಡಿ. ಆಯ್ತಾನೆ ತುಂಬಾ ಇಂಪಾರ್ಟೆಂಟ್. ಡಿಫರೆನ್ಸ್ ಬಿಟ್ವೀನ್ ಸೇಲ್ ಅಂಡ್ ಕಾಂಟ್ರಾಕ್ಟ್ ಫಾರ್ ಸೇಲ್, ವಿಕ್ರಯ ಮತ್ತು ವಿಕ್ರಯ ಕರಾರುಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾನೆ ಇರ್ತಾನೆ. ಅದರಲ್ಲಿ ನಿಮಗೆ ಸೆಲ್ಲರ್ ಇರ್ಬೋದು, ಬೈಯರ್ನ ಹಕ್ಕು ಮತ್ತು ಕರ್ತವ್ಯಗಳು, ಇವೆರಡರಲ್ಲಿ ಯಾವ್ದಾರು ಒಂದು ಕ್ವಶನ್ಸ್ ಇರುತ್ತದೆ. ಅದಿಲ್ಲ ಅಂತ ಹೇಳ್ಬಿಟ್ರೆ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಅಂಡ್ ಕಾಂಟ್ರಾಕ್ಟ್ ಫಾರ್ ಸೇಲ್ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗಿರುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಲೀಸ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ. ಏನ್ ಹೇಳಿ? ಲೀಸಸ್ ಆಫ್ ಇಮ್ಮೂಬಲ್ ಪ್ರಾಪರ್ಟಿ, ಸ್ಥಿರ ಸ್ವತ್ತಿನ ಭೋಗಾರ್ಪಣೆಗಳು. ಸ್ಥಿರ ಸ್ವತ್ತಿನ ಭೋಗಾರ್ಪಣೆಗಳನ್ನ ನಾವು ಸ್ವತ್ತು ಹಸ್ತಾಂತರ ಅಧಿನಿಯಮ 1882ರ ಸೆಕ್ಷನ್ಸ್ 105 ರಲ್ಲಿ ಅದ್ರ ಬಗ್ಗೆ ಕುರಿತು ಚರ್ಚಿಸಲಾಗಿದೆ. ಅದು ಏನು ಭೋಗಾರ್ಪಣೆಯ ಡೆಫಿನೇಷನ್, ಭೋಗಾರ್ಪಣೆ ಅಂದ್ರೆ ಏನು, ಭೋಗಾರ್ಪಣೆಯ ಸ್ಕೋಪ್ ಮೀನ್ಸ್ ವ್ಯಾಪ್ತಿ, ಅದೇನಿದೆ, ಕ್ರಿಯೇಷನ್ಸ್ ಆಫ್ ಲೀಸ್, ಭೋಗಾರ್ಪಣೆ ಯಾವ ರೀತಿ ರಚನೆ ಆಗ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೋಗಾರ್ಪಣೆ ಯಾವ ರೀತಿ ರಚನೆ ಆಗ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿದ್ರೆ ರೈಟ್ಸ್ ಅಂಡ್ ಲಿಯಬಿಲಿಟೀಸ್, ಅವ್ರಿಗೆ ಸಂಬಂಧಪಟ್ಟ ಲೀಸರ್ ಅಂಡ್ ಲೀಸಿ, ಡೆಟರ್ಮಿನೇಷನ್ಸ್ ಅಂಡ್ ಹೋಲ್ಡಿಂಗ್ ಓವರ್. ಅರ್ಥ ಮಾಡ್ಕೊಳ್ಳಿ. ಲೀಸರ್ ಅಂದ್ರೆ ಇಲ್ಲಿ ಭೋಗಾರ್ಪಣೆ ಅಥವಾ ಗೇಣಿದಾರ, ಲೀಸಿ ಮೀನ್ಸ್ ಹಂಗಂದ್ರೆ ಭೋಗಾರ್ಪಿತ ಅಥವಾ ಗೇಣಿದಾತ ಅಂತ ಹೇಳ್ಬಿಟ್ಟು ಅರ್ಥ. ತುಂಬಾ ಇಂಪಾರ್ಟೆಂಟ್. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ಟ್ವಿಸ್ಟ್ ಮಾಡ್ತಿರ್ತವೆ. ಯಾಕೆಂದ್ರೆ ಕನ್ನಡಕ್ಕೆ 2-3 ಪದಗಳಿರ್ತವೆ, ಅರ್ಥಗಳಿರ್ತವೆ. ಮೀನಿಂಗ್ ಒಂದೇ ಇರ್ತಿದ್ರು ಕೂಡ ಅದರ ಅರ್ಥ ಒಂದೇ ಇರುತ್ತೆ. ಆದರೆ ಪದಗಳನ್ನು ನಾವು ಬರೆಯೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತದೆ.
ನಿಮಗೆ ಇದರಲ್ಲಿ ಲೀಸಸ್ ಆಫ್ ಇಮ್ಮೂವಲ್ ಪ್ರಾಪರ್ಟಿಯಲ್ಲಿ ಭೋಗಾರ್ಪಿತ ಅಥವಾ ಭೋಗಾರ್ಪಣೆ ಮೀನ್ಸ್ ಹಂಗಂದ್ರೆ ಗೇಣಿದಾರ ಅಥವಾ ಗೇಣಿದಾತ ಅಂತ ಕೇಳ್ತಾನೆ ಇರ್ತಾನೆ. ಭೋಗಾರ್ಪಿತ ಅಂದ್ರೆ ಒಂದೇನೆ, ಭೋಗಾರ್ಪಣೆ ಅಂದ್ರೆ ಒಂದೇನೆ, ಅದು ಗೇಣಿದಾರ ಅಥವಾ ಗೇಣಿದಾತ ಅಂದ್ರೆ ಕೂಡ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ವರ್ಡ್ಗಳನ್ನ. ನೆಕ್ಸ್ಟ್ ನಿಮಗೆ ಇದರಲ್ಲಿ ನೋಡಿದ್ವಿ ಆಯ್ತಲ್ಲ. ನೆಕ್ಸ್ಟ್ ಎಕ್ಸ್ಚೇಂಜ್ ಡೆಫಿನಿಷನ್ಸ್ ಅಂಡ್ ಮೋಡ್ ಆಫ್ ಆಕ್ಷನಬಲ್ ಕ್ಲೈಮ್ಸ್. ಎಕ್ಸ್ಚೇಂಜ್ ಮೀನ್ಸ್ ವಿನಿಮಯ. ವಿನಿಮಯ ಮೀನ್ಸ್ ಎಕ್ಸ್ಚೇಂಜ್ ಮೀನ್ಸ್ ವಿನಿಮಯ. ವಿನಿಮಯದ ವ್ಯಾಖ್ಯಾನಗಳು. ವಿನಿಮಯ ವ್ಯಾಖ್ಯಾನ ನಾವು ಸ್ವತ್ತು ಹಸ್ತಾಂತರ ಅಧಿನಿಯಮ 1882ರ 118ರ ಅಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ಥರ ನೆಕ್ಸ್ಟ್ ನಿಮಗೆ ಆಕ್ಷನಬಲ್ ಕ್ಲೈಮ್ಸ್ ಮೀನ್ಸ್ ವಾದ್ಯಯೋಗ್ಯ ಅಥವಾ ಹಕ್ಕು ದಾವೆಗಳು ಸೆಕ್ಷನ್ಸ್ 3 ಅಲ್ಲಿ ಇದನ್ನ ವ್ಯಾಖ್ಯಾನ ಮಾಡಲಾಗಿದೆ. ಅದೇ ಥರ ನಿಮಗೆ ಗಿಫ್ಟ್. ಗಿಫ್ಟ್ ಮೀನ್ಸ್ ದಾನ, ಅದರ ವ್ಯಾಪ್ತಿ. ಮೀನಿಂಗ್ ಸ್ಕೋಪ್ ಮೀನ್ಸ್ ಅದರ ವ್ಯಾಪ್ತಿ. ಮೀನಿಂಗ್ ಅದರ ಅರ್ಥ. ದಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಮೋಡ್ ಆಫ್ ಟ್ರಾನ್ಸ್ಫರ್, ಆ ದಾನವನ್ನು ಯಾವ ರೀತಿ ವರ್ಗಾವಣೆ ಮಾಡ್ತದೆ ಅಥವಾ ಯಾವ ರೀತಿ ರಚಿಸಲಾಗ್ತದೆ ಅಂತ ಹೇಳ್ಬಿಟ್ಟು. ನಿಮಗೆ ಯೂನಿವರ್ಸಲ್ ಗಿಫ್ಟ್ ಮೀನ್ಸ್ ಸರ್ವತ್ರ ದಾತ. ಸರ್ವತ್ರ ದಾತ ಅಂತ ಹೇಳ್ಬಿಟ್ಟು. ಯೂನಿವರ್ಸಲ್ ಗಿಫ್ಟ್ ಮೀನ್ಸ್ ಸರ್ವತ್ರ ದಾತ. ಸೆಕ್ಷನ್ಸ್ 128 ಮೀನ್ಸ್ ಒನರಸ್ ಗಿಫ್ಟ್. ಒನರಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಪ್ರಭರಿತ ದಾನ ಅಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ. ಇದರಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಮರ್ತು ಬಿಟ್ಟಿದ್ರಲ್ಲಿ. ಯಾವುದು ಅಂದರೆ ಭೋಗಾರ್ಪಣೆಯ ಮುಕ್ತಾಯಗಳು. ಯಾವುದರಲ್ಲಿ ಲೀಸಸ್ ಆಫ್ ಇಮ್ಮೂವಲ್ ಪ್ರಾಪರ್ಟಿಯಲ್ಲಿ ಭೋಗಾರ್ಪಣೆಯ ಮುಕ್ತಾಯಗಳು. ಅದು ಯಾವ ರೀತಿ ಮುಕ್ತಾಯಗಳು ಅಂತ ಹೇಳ್ಬಿಟ್ಟು ಕ್ವಶನ್ಸ್ ತುಂಬ ಸರಿ ರಿಪೀಟ್ ಆಗ್ತದೆ. ಅಥವಾ ಭೋಗಾರ್ಪಣೆ ಅವಶ್ಯಕತೆಗಳು. ಇನ್ನು ಭೋಗಾರ್ಪಣೆ ಮುಕ್ತಾಯ ನೋಡೋದಾದ್ರೆ ನಾವು ಸೆಕ್ಷನ್ಸ್ 111 ಅಥವಾ 111. ಆತ್ಮೀಯ ವಿದ್ಯಾರ್ಥಿಗಳಿನ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಸಂಬಂಧಪಟ್ಟಂತೆ ಇನ್ನು ಲಾಸ್ಟ್ ಯೂನಿಟ್ ಬಂದ್ಬಿಟ್ಟು ಇದರ ನಿಮಗೆ ಸಪ್ರೇಟ್ ಆ್ಯಕ್ಟ್ ಇದೆ. ಅದು ಮೀನ್ಸ್ ಅಂದರೆ ನ್ಯಾಸ ಅಧಿನಿಯಮ 1882 ಅಂತ ಹೇಳ್ಬಿಟ್ಟು. ನ್ಯಾಸ ಅಧಿನಿಯಮ 1882ರಲ್ಲಿ ಏನೇನಿದೆ ಅನ್ನೋ ನೋಡೋದಾದರೆ ಲಾ ಆಫ್ ಟ್ರಸ್ಟ್. ಏನು ನ್ಯಾಸ ಅಧಿನಿಯಮ 1882ರಲ್ಲಿ ಲಾ ಆಫ್ ಟ್ರಸ್ಟ್, ಫಿಡಿಸರಿ ರಿಲೇಷನ್ಸ್, ಡೆಫಿನಿಷನ್ಸ್ ಆಫ್ ಟ್ರಸ್ಟ್ ಆ್ಯಂಡ್ ಇಟ್ಸ್ ಕಂಪ್ಯಾರಿಸನ್ಸ್ ವಿತ್ ಅದರ್ ರಿಲೇಷನ್ಸ್ ಲೈಕ್ ಡೆಪ್ಟ್. ಅರ್ಥ ಮಾಡ್ಕೊಳ್ಳಿ. ಕಾನೂನಿನ ನ್ಯಾಸದೊಂದಿಗೆ ಸಂಬಂಧಗಳು. ನ್ಯಾಸದ ಅರ್ಥ ಮೀನ್ಸ್ ಲೈಕ್ ಡೆಬಿಟ್ ಮೀನ್ಸ್ ಸಾಲ. ಓನರ್ಶಿಪ್, ಬೇಲ್ಮೆಂಟ್, ಏಜೆನ್ಸಿ ಅಂಡ್ ಕಾಂಟ್ರಾಕ್ಟ್. ಅರ್ಥ ಮಾಡ್ಕೊಳ್ಳಿ. ಏಜೆನ್ಸಿ, ಓನರ್ಶಿಪ್, ಬೇಲ್ಮೆಂಟ್, ಏಜೆನ್ಸಿ ಅಂಡ್ ಕಾಂಟ್ರಾಕ್ಟ್. ಮಾಲೀಕತ್ವ, ಜಾಮೀನು, ಏಜೆನ್ಸಿ, ಒಪ್ಪಂದ ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು. ಕೈಂಡ್ಸ್ ಆಫ್ ಟ್ರಸ್ಟ್, ನ್ಯಾಸದಾರಿಯ ವಿಧಗಳು ಅಥವಾ ಪ್ರಕಾರಗಳು. ನೆಕ್ಸ್ಟ್ ಕ್ರಿಯೇಷನ್ಸ್ ಆಫ್ ಟ್ರಸ್ಟ್, ಯಾವ ರೀತಿ ನ್ಯಾಸದಾರಿ ರಚನೆ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು. ಅಪಾಯಿಂಟ್ಮೆಂಟ್ ಆಫ್ ಟ್ರಸ್ಟಿ, ನ್ಯಾಸದಾರಿಗಳ ನೇಮಕ. ಡ್ಯೂಟೀಸ್ ಅಂಡ್ ಲಿಯಬಿಲಿಟೀಸ್ ಆಫ್ ಟ್ರಸ್ಟಿ, ನ್ಯಾಸದಾರಿಯ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು. ರೈಟ್ಸ್ ಅಂಡ್ ಪವರ್ಸ್ ಆಫ್ ಟ್ರಸ್ಟಿ, ನ್ಯಾಸದಾರಿಯ ಹಕ್ಕುಗಳು ಮತ್ತು ಅಧಿಕಾರಗಳು. ನೆಕ್ಸ್ಟ್ ನಿಮಗೆ ಡಿಸಬಿಲಿಟೀಸ್ ಆಫ್ ಟ್ರಸ್ಟಿ, ನ್ಯಾಸದಾರಿಯ ನಿರ್ಯೋಗ್ಯತೆ ಅಥವಾ ಅಸಮರ್ಥತೆ ಆಫ್ ಟ್ರಸ್ಟಿ. ರೈಟ್ಸ್ ಅಂಡ್ ಲಿಯಬಿಲಿಟೀಸ್ ಆಫ್ ಬೆನಿಫಿಷರಿ ಸಂಬಂಧಪಟ್ಟ ಫಲಾನುಭವಿಗಳ ಹಕ್ಕು ಮತ್ತು ಹೊಣೆಗಾರಿಕೆಗಳು. ವೆಕೇಟಿಂಗ್ ಆಫ್ ಆಫೀಸ್ ಆಫ್ ಟ್ರಸ್ಟೆಡ್ ಅಂಡ್ ಎಕ್ಸ್ಟೆನ್ಷನ್ ಆಫ್ ಟ್ರಸ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಅಥವಾ ಆಸ್ತಿ ಕಾನೂನು ಅಥವಾ ಪ್ರಾಪರ್ಟಿ ಲಾ ಕಾನೂನಿಗೆ ಸಂಬಂಧಪಟ್ಟಂತೆ 5 ಯೂನಿಟ್ಗಳ ಅಧ್ಯಯನ ಸಂಪೂರ್ಣವಾಗಿ ಸಿಲೆಬಸನ್ನು ಓವರ್ ಇವತ್ತು ಇಂಟ್ರೊಡಕ್ಷನ್ ಮಾಡಲಾಗಿದೆ. ಅದೇ ಥರನೇ ಈಗಾಗಲೇ ನಮ್ಮ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳು ತರಗತಿಗಳನ್ನು ತೆಗೆದುಕೊಂಡು ನಿಮಗೆ ಯಾವುದೇ ಸಂದೇಹಗಳಿದ್ದಲ್ಲಿ ಅಥವಾ ನಿಮಗೆ ಕ್ಲಾಸ್ಗಳು ಅರ್ಥ ಆಗದಿರೋದ್ರಲ್ಲಿ ಅಥವಾ ನಮ್ಮ ಸೀನಿಯರ್ಸ್ಗಳು ತುಂಬ ಪ್ರಾಪರ್ಟಿ ಎಲ್ಲ ತುಂಬ ಜನ ಫೇಲ್ ಆಗ್ತಿದ್ದಾರೆ, ಯಾಕೆ ಫೇಲ್ ಆಗ್ತಿದ್ದಾರೆ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ಬರೆಯೋ ಮೆಥಡ್ ಚೆನ್ನಾಗಿ ಗೊತ್ತಿರಬೇಕು. ಲಾದಲ್ಲಿ ತುಂಬ ಸುಮ್ಮನೆ ಓದಿನ ಅಂತ ಜಾಸ್ತಿನೇ ಬರೆಯೋದಲ್ಲ, ಏನೂ ಗೊತ್ತಿಲ್ಲ ಅಂತಲೂ ಬಿಡೋದು ಅಲ್ಲ. ತುಂಬ ಇಂಪಾರ್ಟೆಂಟ್ ಕಂಟೆಂಟ್ಗಳನ್ನು ಬರೀಬೇಕು. ಅದನ್ನೇ ನಿಮ್ಮಂದ ವ್ಯಾಲ್ಯೂಷನ್ಗಳು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗಾಗಲೇ ಕಾಮಧೇನು ಅಕಾಡೆಮಿಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳ ತರಗತಿಗಳು ಪ್ರಾರಂಭಗೊಂಡಿವೆ. ನೀವು ಕಲಿಯಿರಿ, ನಿಮ್ಮ ಸ್ನೇಹಿತರಿಗೆ ಅವಕಾಶ ಮಾಡಿಕೊಡಿ. ಸ್ವಾರ್ಥ ಅನ್ನೋದು ಬೇಡ. ಬಿಚ್ಚಿಟ್ಟ ಜ್ಞಾನ ಕಲಿಯುತ್ತದೆ, ಬಚ್ಚಿಟ್ಟ ಜ್ಞಾನ ಕಲಿಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಉಳಿಯುತ್ತದೆ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ಸಂದೇಹಗಳು ಬಂದಿದ್ದರೆ ನಮ್ಮ ಕಾಮಧೇನು ಲಾ ಅಕಾಡೆಮಿಗೆ ಸಂಪರ್ಕಿಸಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.